ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಹಾಗೆ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲ್ ಕರ್ನಾಟಕ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ 1 ಇಯರಿಂದ ಕೆಲವೊಂದು ರಿಕ್ರೂಟ್ಮೆಂಟ್ಗಳಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಸೊ ಯಾಕೆ ಅಂದರೆ ಕೋವಿಡ್ ಇರೋದ್ರಿಂದ IBPS ರಿಕ್ರೂಟ್ಮೆಂಟ್ ಆಗಿರ್ಬೋದು ಅಥವಾ SBI ಕ್ಲರ್ಕ್ ರಿಕ್ರೂಟ್ಮೆಂಟ್ಗಳಲ್ಲಾಗಿರ್ಬೋದು ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಯಾಕಂದರೆ SBI ಕ್ಲರ್ಕ್ ನೋಟಿಫಿಕೇಷನ್ಸು ಎಲ್ಲ ಆಸ್ಪಿರೆಂಟ್ಸಿಗೂ ಗೊತ್ತಿರುವ ಹಾಗೆ ಫೆಬ್ರವರಿ ಅಥವಾ ಜನವರಿಲಿ ಬರ್ತಾ ಇತ್ತು. ಬಟ್ ಈ ಸಲ ಸ್ವಲ್ಪ ಡಿಲೇ ಆಗಿದೆ. ಆದರೂ ಕೂಡ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗಲ್ಲ. ರಿಕ್ರೂಟ್ಮೆಂಟ್ ಅನ್ನೋದು ನಡೆಯುತ್ತೆ. ಹಾಗಾಗಿ ಮೇ ಎಂಡಿಂಗ್ನಲ್ಲಿ ಅಥವಾ ಜೂನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಅದೇ ರೀತಿ ಜುಲೈಯಲ್ಲಿ ಮೇನ್ಸ್ ಎಕ್ಸಾಮ್ ಇರುತ್ತೆ. ಹಾಗಾಗಿ SBI ಕ್ಲರ್ಕ್ ರಿಕ್ರೂಟ್ಮೆಂಟ್ ಕೂಡ ನಡೆಯುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆಸ್ಪಿರೆಂಟ್ಸು ಒಂದು ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಪ್ರಿಪ್ರೇಷನ್ಸನ್ನು ಎಲ್ಲೂ ಕೂಡ ನಿಲ್ಲಿಸ್ಬಿಡಿ. ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರೋರಾಗಿರ್ಬೋದು ಅಥವಾ ನೆಕ್ಸ್ಟ್ ಪ್ರಿಪೇರ್ ಆಗಬೇಕಾಗಿರೋರಾಗಿರ್ಬೋದು. ನಿಮ್ಮ ಪ್ರಿಪ್ರೇಷನ್ಸನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ಅದರ ರಿಲೇಟೆಡ್ ನೋಟಿಫಿಕೇಷನ್ಸ್ ನೋಡ್ಕೊಳ್ಳಿ ಅಥವಾ ನೋಟಿಫಿಕೇಷನ್ಲಿರುವಂಥ ಡೇಟ್ಸ್ಗಳಾಗಿರ್ಬೋದು. ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಡೇಟ್ಸ್ ಇದೆ. 27/4/21 17/4/21 ತನಕ ಟೈಮ್ ಇರುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ಅದೇ ರೀತಿ ನಂಬರ್ ಆಫ್ ಪೋಸ್ಟಿಗೆ ಬಂದರೆ ಕರ್ನಾಟಕ ಬ್ಯಾಂಗ್ಳೂರ್ ಸರ್ಕಲ್ ಅಂತ ಹೇಳ್ತೀವಿ. ಕರ್ನಾಟಕ ಸ್ಟೇಟಲ್ಲಿ ಬ್ಯಾಂಗ್ಳೂರ್ ಸರ್ಕಲ್. ಟೋಟಲ್ 425 ಪೋಸ್ಟ್ ಇದೆ. ಅಂದರೆ 400 ರೆಗ್ಯುಲರ್ ವೇಕೆನ್ಸೀಸ್ ಇರುತ್ತೆ, 25 ಬ್ಯಾಕ್ಲಾಗ್ ವೇಕೆನ್ಸೀಸ್ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಏಜ್ ಲಿಮಿಟಿಗೆ ಬರೋದಾದರೆ 20 to 28 ಇಯರ್ಸ್ ಒಳಗಡೆ ಇರಬೇಕು. ಅಂದರೆ ಅಬೌಟ್ 20 ಲೆಸ್ ದ್ಯಾನ್ ಬಿಲೋ 28 ಇಯರ್ಸ್ ಆಗಿರಬೇಕು. ಕ್ವಾಲಿಫಿಕೇಷನ್ಸ್ ಗೊತ್ತಿದೆ, ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಅಥವಾ ಎನಿ ಡಿಗ್ರಿ ಇರೋರು ಕೂಡ SBI ಕ್ಲರ್ಕನ್ನು ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರೋಸೆಸ್ 2 ಸ್ಟೇಜ್ ಇರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮು, ಇನ್ನೊಂದು ಮೇನ್ ಎಕ್ಸಾಮ್ ಅಂತ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನ ಟೆಂಟೇಟಿವ್ ಡೇಟ್ಸ್ ಹೇಳಿದ್ದಾರೆ ಅವರು ಜೂನಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ. ಅದೇ ರೀತಿ ಮೇನ್ಸ್ ಎಕ್ಸಾಮ್ ಆದರೆ ಅದು ಜುಲೈ ಎಂಡಿಂಗಲ್ಲಿ ಕಂಡಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ ಫೀಸಿಗೆ ಬಂದರೆ SC ST PWD ಅವರಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಅದೇ GM ಕ್ಯಾಟಗರಿ ಅಥವಾ OBC ಅಥವಾ EWS ಆದರೆ 750 ರೂಪೀಸ್ ಫೀಸ್ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ಬಂದರೆ ಅದು ಕರ್ನಾಟಕ ಆದರೆ ಬಳ್ಳಾರಿ ಇರುತ್ತೆ, ಬೆಂಗಳೂರು ಇರುತ್ತೆ, ಬೆಳಗಾಂ ಇರುತ್ತೆ, ದಾವಣಗೆರೆ ಇರುತ್ತೆ, ಗುಲ್ಬರ್ಗ ಇರುತ್ತೆ, ಹಾಸನ್ ಇರುತ್ತೆ, ಹುಬ್ಳಿ ಇರುತ್ತೆ, ಧಾರವಾಡ, ಮಂಡ್ಯ ಆಗಿರ್ಬೋದು, ಮ್ಯಾಂಗ್ಳೂರ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಉಡುಪಿ ಆಗಿರ್ಬೋದು. ಈ ಸೆಂಟರ್ಗಳು ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ ಕರ್ನಾಟಕದಲ್ಲಿ. ಹಾಗೆ SBI ಕ್ಲರ್ಕ್ ಪ್ರಿಲಿಮ್ಸ್ನ ಯಾವ ರೀತಿ ಪ್ರಿಲಿಮ್ಸಿಗೆ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದು ಆಸ್ಪಿರೆಂಟ್ಸ್ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಗೊತ್ತಿದೆ. ಅಥವಾ ಹೊಸದಾಗಿ ಯಾರು ಪ್ರಿಪೇರ್ ಆಗ್ತಾ ಇರೋರಿದ್ರೆ ಪ್ರಿಲಿಮ್ಸಿಗೆ ಇರುವಂಥದ್ದು 3 ಸಬ್ಜೆಕ್ಟ್ ಇರುತ್ತೆ. ಇಂಗ್ಲೀಷ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ನಂಬರ್ ಆಫ್ ಕ್ವಶನ್ಸ್ ಅಷ್ಟೇ. ಇಂಗ್ಲೀಷ್ ಆದರೆ 30 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಅಂತ ಹೇಳ್ತೀವಿ. ಟೋಟಲ್ 30 ಮಾರ್ಕ್ಸ್ ಆಗುತ್ತೆ. ಬಟ್ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ. 20 ಮಿನಿಟ್ಸಲ್ಲಿ ನೀವು 30 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಇಂಗ್ಲೀಷಲ್ಲಿ ನಿಮ್ಮ ಅಟೆಂಪ್ಟ್ ಯಾವ ರೀತಿ ಇರಬೇಕು ಅಂದರೆ 20 to 25 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾನು ಲಾಸ್ಟ್ ಕಾಲಮಲ್ಲಿ ಅಟೆಂಪ್ಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ರೀಸನಿಂಗ್ ಸೆಕ್ಷನ್ಗೆ ಬಂದರೆ ಟೋಟಲ್ 35 ಕ್ವಶನ್ಸ್ ಇರುತ್ತೆ. ಆ 35ಅಲ್ಲಿ ನೀವು 35 ಮಾರ್ಕ್ಸಿಗಿರುತ್ತೆ. ಅದರಲ್ಲೂ ಕೂಡ 20 ಮಿನಿಟ್ಸ್ ಟೈಮಿಂಗ್ಸ್ ಇರುತ್ತೆ. ಅಟ್ಲೀಸ್ಟ್ 30 ಕ್ವಶನ್ಸನ್ನ ಮಾಡಲೇಬೇಕಾಗತ್ತೆ ರೀಸನಿಂಗಲ್ಲಿ. 35ಗೆ 35 ಅಟೆಂಡ್ ಮಾಡ್ತೀರಾ ಅಂದರೆ ವೆಲ್ ಆ್ಯಂಡ್ ಗುಡ್. ಅಟ್ಲೀಸ್ಟ್ ಮಿನಿಮಮ್ 30 ಅಂತೂ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನಲ್ಲೂ ಕೂಡ ಹಾಗೆ 35 ಕ್ವಶನ್ಸ್ ಇರುತ್ತೆ. 35 ಮಾರ್ಕ್ಸಿಗೆ 20 ಮಿನಿಟ್ಸ್ ಟೈಮ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಅಟ್ಲೀಸ್ಟ್ 25 ಕ್ವಶನ್ಸು ಅಟೆಂಡ್ ಮಾಡಲೇಬೇಕು. ಮ್ಯಾಕ್ಸಿಮಮ್ ಅಂದರೆ 30 ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಇಲ್ಲಿ 2 ಸೆಕ್ಷನ್ಗಳು ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಏನಿದೆ, ಇದು 2 ಸೆಕ್ಷನ್ನಿಂದ ನೀವು ಅಟ್ಲೀಸ್ಟ್ 50 ಕ್ವಶನ್ಸನ್ನ ಮಾಡಲೇಬೇಕಾಗತ್ತೆ. ನೀವು ಅಟ್ಲೀಸ್ಟ್ 50 ಕ್ವಶನ್ಸ್ ಮಾಡಿದ್ರಿ ಅಂದರೆ ಮಾತ್ರ ಆಸ್ಪಿರೆಂಟ್ಸ್ ಒಂದು ಹೋಪ್ ಇಟ್ಕೊಳ್ಬೋದು ನೀವು ಪ್ರಿಲಿಮ್ಸನ್ನು 100% ಕ್ಲಿಯರ್ ಮಾಡ್ತೀರಾ ಅಂತ. ಹಾಗಾದರೆ 50 ಕ್ವಶನ್ಸನ್ನ ಕ್ರಾಸ್ ಮಾಡ್ಬೋದು. ತುಂಬ ಈಸಿ ಇರುತ್ತೆ ಪ್ರಿಲಿಮ್ಸು. ಬಟ್ ಪ್ರಿಲಿಮ್ಸಲ್ಲಿ ಬೇಕಾಗಿರುವಂಥ ಸ್ಟ್ರಾಟಜೀಸ್ ಏನು ಅಂದರೆ ನೀವು ತುಂಬ ಸ್ಪೀಡ್ ಆಗಬೇಕಾಗತ್ತೆ. ಕ್ಯಾಲ್ಕುಲೇಷನ್ಗಳು ತುಂಬ ಸ್ಪೀಡ್ ಆಗಿರಬೇಕಾಗತ್ತೆ. ಅಥವಾ ನಿಮ್ಮ ಮೂಮೆಂಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ತುಂಬ ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ನೆನಪಿರಲಿ ಆಸ್ಪಿರೆಂಟ್ಸ್, ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿಂದ ಮಿನಿಮಮ್ 50 ಕ್ವಶನ್ಸನ್ನ ನೀವು ಕ್ರಾಸ್ ಮಾಡಲೇಬೇಕಾಗತ್ತೆ. ಇವತ್ತೇ ನಿಮ್ಮ ಸ್ಟ್ರಾಟಜಿ ಫ್ರೇಮ್ ಮಾಡ್ಕೊಳ್ಳಿ. ಯಾವ ರೀತಿ ನೀವು 20 + 20 40 ಮಿನಿಟ್ಸಲ್ಲಿ 50 ಅಥವಾ 55 ಕ್ವಶನನ್ನು ಕ್ರಾಸ್ ಮಾಡ್ಬೋದು ಅಂತ. ರಿಮೈನಿಂಗ್ 20 ಮಿನಿಟ್ಸಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಒಂದು 20 to 25 ಕ್ವಶನ್ಸನ್ನ ಮಾಡ್ಬೋದು. 20 to 25 ಕ್ವಶನ್ಸ್ ಮಾಡಿದ್ರಿ ಅಂದರೆ, ಯಾಕಂದರೆ ಇಂಗ್ಲೀಷಲ್ಲಿ ಸ್ವಲ್ಪ ಅಕ್ಯುರೇಸಿ ಮೇಂಟೈನ್ ಮಾಡೋದು ಕಾಂಪ್ಲಿಕೇಟೆಡ್ ಆಗ್ಬೋದು. ಬಟ್ ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಆಗಲ್ಲ. ನೀವು 100% ಅಕ್ಯುರೇಟ್ ಮಾಡಿದ್ದೀರಾ ಅಂದರೆ, ಎಬೋವ್ 50 ಕ್ರಾಸ್ ಮಾಡಿದ್ದೀರಾ ಅಂದರೆ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗೆ ಕ್ವಶನ್ಸನ್ನ ನೋಡೋದಾದರೆ ತುಂಬ ಸಿಂಪಲ್ ಕ್ವಶನ್ಸನ್ನ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಒಂದು ರೀಸನಿಂಗ್ ಕ್ವಶನ್ಸ್ ನೋಡೋದಾದರೆ
ಸೊ x0 v1 t1 r2 p4 ಅಂತ ಇದೆ. ಸೊ ಇಲ್ಲಿ x ಆದಮೇಲೆ 0 ಯೂಸ್ ಮಾಡಿದ್ದಾರೆ, ಅದೇ ರೀತಿ v ಆದಮೇಲೆ 1 ಇದೆ, t ಆದಮೇಲೆ 1 ಇದೆ, r ಆದಮೇಲೆ 2 ಇದೆ, p ಆದಮೇಲೆ 4 ಇದೆ. ಬಟ್ ನನಗೆ ಹಾಗಾದರೆ ಇದರ ನೆಕ್ಸ್ಟ್ ಸೀರೀಸ್ ಏನು ಬರಬೇಕು ಅಂತ ಕೇಳ್ತಾರೆ ಅವರು. ಸೊ 1 ಮಾರ್ಕ್ಸಿಗೆ ಕೇಳಿರ್ತಾರೆ ಇಂಥ ಕ್ವಶನ್ಸನ್ನು, ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫಸ್ಟ್ 0 ಇದೆ, ನೆಕ್ಸ್ಟ್ 1 ಇದೆ ಅಂದರೆ ಸೊ 0 ಆದಮೇಲೆ 1 ಮೂಮೆಂಟ್ ಮಾಡಿದ್ದಾರೆ, ನೆಕ್ಸ್ಟ್ t ಆದಮೇಲೂ ಕೂಡ 1 ಇದೆ ಅಂದರೆ ಸೊ 0 + 1 ಮಾಡಿದರೆ 1 ಬರುತ್ತೆ, ನೆಕ್ಸ್ಟ್ 1 + 1 ಮಾಡಿದರೆ 2 ಬರುತ್ತೆ, ಅದೇ ರೀತಿ ನೆಕ್ಸ್ಟ್ ನಿಮಗೆ 2 + 1 + 1 ಮಾಡಿದರೆ 4 ಬರುತ್ತೆ. ಸೊ ಅಂದರೆ ಪ್ರಿಸೀಡಿಂಗ್ ನಂಬರ್ಸನ್ನು ಅಷ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಲೆಟರ್ಸಿಗೆ ನೋಡಿದ್ರೆ x ಆದಮೇಲೆ v ಇದೆ, v ಆದಮೇಲೆ t ಇದೆ, t ಆದಮೇಲೆ r ಇದೆ, r ಆದಮೇಲೆ p ಇದೆ. ಅಂದರೆ ಪ್ರತಿಯೊಂದು ಲೆಟರ್ ನಡುವೆ ಒಂದೊಂದು ಗ್ಯಾಪ್ ಇದೆ. ಹಾಗಾದರೆ p ಆದಮೇಲೆ ನೆಕ್ಸ್ಟ್ ಒಂದು ಲೆಟರ್ನ ನೀವು ಗ್ಯಾಪ್ ಇಡಬೇಕಾಗತ್ತೆ. p ಆದಮೇಲೆ o ಆದಮೇಲೆ n ಬರುತ್ತೆ ನಿಮಗೆ. ಸೊ ನಂಬರ್ಸ್ ಆದರೆ ಇದಿಷ್ಟು ನಂಬರ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. 4 + 2 6, 6 + 1 7, 7 + 1 8. ಸೊ ಹಾಗಾದರೆ ನಿಮ್ಮ ಆನ್ಸರು n8. ಸೊ ಆಪ್ಷನ್ ಡಿ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಸೆಕೆಂಡ್ ಕ್ವಶನ್ಸ್ ನೋಡೋದಾದರೆ F4Z G14Y H36X 176W ಅಂತ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಯಾವುದೋ ಒಂದು ಪ್ಯಾಟ್ರನ್ನ ಫಾಲೋ ಮಾಡಿರ್ತಾರೆ ಅವರು. ಸೊ ಅದು ಫಸ್ಟು ಲಾಸ್ಟ್ ಲೆಟರ್ ಇದೆ, ಮಿಡಲಲ್ಲಿ ನಂಬರ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ಫಸ್ಟು ಲಾಸ್ಟು ಲೆಟರ್ ಇದೆ ಅಂದರೆ ಸೊ ಫಸ್ಟು ಆಲ್ಫಾಬೆಟಿಕಲ್ ಆರ್ಡರ್ ಯೂಸ್ ಮಾಡಿರೋಂಥ ಲೆಟರ್ಸ್ ಇದೆ, ಲಾಸ್ಟ್ ಡಿಸೆಂಡಿಂಗ್ ಆರ್ಡರ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಲೆಟರ್ ನೀವು ಬೇಸ್ ಐಡೆಂಟಿಫೈ ಮಾಡೋದಾದರೆ ಎಫ್ ಇದೆ. ಸೊ ಅದೇ ರೀತಿ ಎಫ್ ಆದಮೇಲೆ ಜಿ ಇದೆ, ಜಿ ಆದಮೇಲೆ ಹೆಚ್ ಇದೆ, ಹೆಚ್ ಆದಮೇಲೆ ಐ ಇದೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಗ್ಯಾಪ್ ಇಲ್ಲ. ಎಫ್ ಆದಮೇಲೆ ಜಿ ಬರುತ್ತೆ, ಜಿ ಆದಮೇಲೆ ಹೆಚ್, ಹೆಚ್ ಆದಮೇಲೆ ಐ ಬರುತ್ತೆ. ಹಾಗಾದರೆ ನಿಮಗೆ ನೆಕ್ಸ್ಟ್ ಸೀರೀಸಲ್ಲಿ ಐ ಆದಮೇಲೆ ನಿಮ್ಮ ಸೀರೀಸ್ ಏನಾಗಿರಬೇಕು, ಜೆ ಇಂದಾನೆ ಸ್ಟಾರ್ಟ್ ಆಗಿರಬೇಕು. ನಂಬರ್ಸ್ ನೋಡೋದಾದ್ರೆ 4 ಇದೆ, 14 ಇದೆ, 36 ಇದೆ, 76 ಇದೆ. ಬಟ್ ನಂಬರಲ್ಲಿ ಇಲ್ಲಿ ಏನೋ ಒಂದು ಪ್ಯಾಟ್ರನ್ ಯೂಸ್ ಮಾಡಿರ್ಬೋದು. ಲಾಸ್ಟ್ ಲೆಟರ್ ನೋಡೋದಾದ್ರೆ Z ಇದೆ, Y ಇದೆ, X ಇದೆ, W ಇದೆ. ಅಂದರೆ X ಮತ್ತು WXYZ ಅಂತ ಬರ್ಬೋದು. ಹಾಗಾದರೆ ಡಬ್ಲ್ಯೂನ ಪ್ರಿಸೀಡಿಂಗ್ ಲೆಟರ್ ನಿಮಗೆ ವಿ ಆಗುತ್ತೆ. ಸೊ ನೀವು ಆಪ್ಷನ್ ಚೆಕ್ ಮಾಡ್ಬೇಕಾರೆ ಸೊ ನಿಮ್ಮ ಸ್ಟಾರ್ಟಿಂಗ್ ಲೆಟರ್ ಜೆ ಇರಬೇಕು, ಲಾಸ್ಟ್ ಲೆಟರ್ ವಿ ಇರಬೇಕು. ಇದನ್ನು ಮಾತ್ರ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಒಂದು ಆಪ್ಷನ್ ಇದೆ ಬಿ. ಸೊ ಬಟ್ ನೀವು ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ ಬಿ, ಯಾಕೆಂದರೆ ಇಲ್ಲಿ ನನ್ ಆಫ್ ದೀಸ್ ಅನ್ನೋ ಆಪ್ಷನ್ ಇರೋದ್ರಿಂದ ನಂಬರ್ ಕೂಡ ಚೆಕ್ ಮಾಡಲೇಬೇಕಾಗುತ್ತೆ. ಸೊ ನಂಬರ್ ಯಾವ ಬೇಸ್ ಮೇಲೆ ಮಾಡಿದ್ದಾರೆ ಅಂದರೆ 1³ + 1 × 3 ಅಂದರೆ 3 1s are 3 + 1³ ಅಂದರೆ 1, ಸೊ 4. ಫಸ್ಟ್ 4 ಯೂಸ್ ಮಾಡಿದ್ದಾರೆ. ಅದೇ ರೀತಿ 2³ 2 × 3 6, 6 + 2³ 8 ಅಂದರೆ 14 ಆಗುತ್ತೆ. ಸೊ ನೀವು ಅದೇ ರೀತಿ ಯೂಸ್ ಮಾಡೋದಾದರೆ ಸೊ ನೆಕ್ಸ್ಟ್ 3 ಆಗುತ್ತೆ, ನೆಕ್ಸ್ಟ್ 4. ಹಾಗಾದರೆ ಜೆ ಆದಮೇಲೆ ಏನು ಬರಬೇಕು ಅಂದರೆ ಅದು 5³ + 5 × 3 5 3s ಮಲ್ಟಿಪ್ಲೈ ಮಾಡಬೇಕು. ಸೊ 15 ಆಗುತ್ತೆ. 5³ ನೀವು ಅದಕ್ಕೆ ಆ್ಯಡ್ ಮಾಡಿದರೆ 140 ಆಗುತ್ತೆ. ಹಾಗಾದರೆ ನಿಮ್ಮ ಆನ್ಸರು ಜೆ 140 ಆಪ್ಷನ್ ಬಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇದು ಆಲ್ಫಾಬೆಟಿಕಲ್ ಬೇಸ್ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ತುಂಬ ಸಿಂಪಲ್ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಬಟ್ ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ನಿಮಗೆ ಆಫ್ಲೈನ್ ಎಕ್ಸಾಮ್ಸನ್ನ ಅಥವಾ ಆಫ್ಲೈನ್ ಬ್ಯಾಚ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲ ಆಸ್ಪಿರೆಂಟ್ಸಿಗೂ ಗೊತ್ತಿದೆ. ಯಾಕೆ ಅಂದರೆ ಆಫ್ಲೈನ್ ಎಕ್ಸಾಮ್ ಆಗಲಿ ಅಥವಾ ಪ್ರಾಕ್ಟೀಸ್ ಸೆಷನ್ಸ್ ಆಗಲಿ ಯಾವುದನ್ನು ಕೂಡ ಕಂಡಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಡ್ಯೂ ಟು ಕೋವಿಡ್ ಇರೋದ್ರಿಂದ. ಸೊ ಹಾಗಾಗಿ ಸೊ ಕೋವಿಡ್ ಯಾವತ್ತು ಕಂಪ್ಲೀಟ್ ಆಗುತ್ತೆ ಅಥವಾ ನೆಕ್ಸ್ಟ್ ನೀವು ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ ಆಫ್ಲೈನ್ ಬ್ಯಾಚ್ಗಳಿಗೆ. ಹಾಗಾಗಿ ಸೊ ಅದರ ಇನ್ಸ್ಟೆಡ್ ಆಫ್ ಆಫ್ಲೈನ್ ಬ್ಯಾಚ್ ಬದಲು ನಾವೇನು ಮಾಡ್ತೀವಿ ಅಂದರೆ ಆನ್ಲೈನಲ್ಲಿ ಸೊ ಬ್ಯಾಚ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿ ಆಫ್ಲೈನ್ ಕ್ಲಾಸಸ್ ಇರುತ್ತೋ ಸೊ ಅದು ಪೇಪರ್ ಸೊಲ್ಯೂಷನ್ ಆಗಿರ್ಬೋದು ಅಥವಾ ಟೆಸ್ಟ್ ಆಗಿರ್ಬೋದು ಅಥವಾ ಬೇಸಿಕ್ ಕ್ಲಾಸ್ ಆಗಿರ್ಬೋದು. ಸೊ ಎಲ್ಲ ಕ್ಲಾಸ್ಗಳನ್ನು ಕೂಡ ನಿಮಗೆ ಆನ್ಲೈನಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಅದು ಅರಿಥ್ಮೆಟಿಕ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಸೊ ವಿತಿನ್ ನಿಮಗೆ 30 ಡೇಸಲ್ಲಿ ನಾವು 100% ಪ್ರಿಲಿಮ್ಸ್ ಸ್ಟ್ರಾಟಜೀಸ್ನ ಅಥವಾ ಪ್ರಿಲಿಮ್ಸ್ನ ಯಾವ ರೀತಿ ಕ್ಲಿಯರ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಸೊ ನಾವು ಕೊಡುವಂಥ ಗೈಡ್ಲೈನ್ಸಸ್ನ ನೀವು ಫಾಲೋ ಮಾಡೋದ್ರಿಂದ 100% ಮುಂಬರುವಂಥ SBI ಪ್ರಿಲಿಮ್ಸಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ಬೋದು ಅಂತ ನಾವು ಹೇಳ್ತಾ ಹೋಗ್ತೀನಿ. ಸೊ ಯಾಕೆ ಅಂದರೆ ಪ್ರತಿಯೊಂದು ಗೈಡ್ಲೈನ್ಸಸ್ನ ಫಾಲೋ ಮಾಡ್ತಾ ಹೋಗಿ. ಸೊ QT ಯಾವ ರೀತಿ ನೀವು ಇಂಪ್ರೂವ್ ಆಗಬೇಕು ಅಥವಾ ರೀಸನಿಂಗನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಥವಾ ಇಂಗ್ಲೀಷಲ್ಲಿ ನೀವು ಯಾವ ರೀತಿ ಸ್ಕೋರ್ ಮಾಡಬೇಕು. ಸೊ ಪ್ರತಿಯೊಂದು ಕೂಡ ನಿಮಗೆ ಇನ್ಫಾರ್ಮೇಷನ್ ಅಥವಾ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅದು 130 hours ಟೋಟಲ್ ಕ್ಲಾಸ್ ಇರುತ್ತೆ, ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ ಅಥವಾ ಪ್ರತಿಯೊಂದು ಕೂಡ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಈ ಆನ್ಲೈನ್ ಬ್ಯಾಚ್ ಅಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಬೋದು. ಮುಂಬರುವಂತಹ SBI ಎಕ್ಸಾಮಿಗೆ ಅದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಮುಂದಿನ ಕ್ವಶನ್ಸ್ ನೋಡೋದಾದರೆ ಸೊ ಒಂದು ಬ್ಲಡ್ ರಿಲೇಷನ್ ಬೇಸ್ಡ್ ಕ್ವಶನ್ಸ್ ಕೇಳಿದ್ದಾರೆ ಇಲ್ಲಿ. ಸೊ ಈ ಬ್ಲಡ್ ರಿಲೇಷನ್ ಬೇಸ್ಡ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಸೊ ಏನೋ ಸಿಂಬಲ್ಸ್ ಕೊಟ್ಟಿದ್ದಾರೆ, ಅದರ ರಿಲೇಷನ್ಶಿಪ್ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಕಾಗಿರೋದು ಇಷ್ಟೇ, ಇಲ್ಲಿ ರಿಲೇಷನ್ಶಿಪ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಡೈರೆಕ್ಟಾಗಿ ನೀವು ಕ್ವಶನ್ ನೋಡಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಮೀನ್ಸ್ A ಈಸ್ ದ ಮದರ್ ಆಫ್ B ಅಂತ ಹೇಳಿದ್ದಾರೆ. ಅಂದರೆ A ಅನ್ನೋನು B ಯ ಮದರ್ ಆಗಿರಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಯಾವುದರಲ್ಲಿ ನಿಮಗೆ ಮದರ್ ರಿಲೇಷನ್ಶಿಪ್ ಸಿಗುತ್ತೆ
ಸಿಗುತ್ತೆ ನೋಡ್ಕೊಳ್ಳಿ. ಫಸ್ಟ್ ಒನ್ನಲ್ಲಿ ಸಿಗಲ್ಲ, ಬ್ರದರ್ ಸಿಗುತ್ತೆ, ನೆಕ್ಸ್ಟ್ ಫಾದರ್ ಸಿಗುತ್ತೆ, ಸಿಸ್ಟರ್ ಸಿಗುತ್ತೆ, ಮದರ್ ಸಿಗುತ್ತೆ. ಅಂದರೆ y into z means z is the mother of y, ರಿವರ್ಸ್ ರಿಲೇಷನ್ಶಿಪ್ ಹೇಳಿದ್ದಾರೆ. ಸೊ ಅದೇ ರೀತಿ ನೀವು ಇಲ್ಲಿ ಎಲ್ಲಿ ನಿಮಗೆ a ಮತ್ತು b ನಡುವೆ ಮದರ್ ರಿಲೇಷನ್ಶಿಪ್ ಬರಬೇಕು ಅಂದರೆ a ಇಂಟು b ಯಾವುದ್ರಲ್ಲಿದೆ ನೋಡ್ಕೊಳ್ಳಿ. ಸೊ ಇದರಲ್ಲಿ a ಇಂಟು b ಇದೆ, ಇದರಲ್ಲಿ b ಇಂಟು a ಇದೆ. ಇದು ಎರಡೇ ಆಪ್ಷನ್ ಬರ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಬಟ್ a ಇಂಟು b ಬಂದರೆ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಹೇಳಿರೋದವರು y ಇಂಟು z ಇದೆ, z ಮೀನ್ಸ್ z ಈಸ್ ದ ಮದರ್ ಆಫ್ y. ಇಲ್ಲಿ ಏನಾಗುತ್ತೆ a ಇಂಟು b ಅಲ್ಲಿ b ಈಸ್ ದ ಮದರ್ ಆಫ್ a ಆಗುತ್ತೆ. ಬಟ್ ಅವ್ರು ಹೇಳಿರೋದು a ಈಸ್ ದ ಮದರ್ ಆಫ್ b, ಅಂದರೆ ಅದು b ಇಂಟು ಎನೇ ಆಗಿರಬೇಕು. ಸೊ b ಇಂಟು ಎ, b ಈಸ್ ದ ಎ ಈಸ್ ದ ಮದರ್ ಆಫ್ ಬಿ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಬಟ್ ಸ್ವಲ್ಪ ಅವ್ರು ಏನು ಕೊಟ್ಟಿರ್ತಾರೆ ಸೊ ಅದನ್ನು ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಐಡೆಂಟಿಫೈ ಮಾಡಿದ್ರಿ ಅಂದರೆ ತುಂಬ ಈಸಿ ಇರುತ್ತೆ ಪ್ರಿಲಿಮ್ಸು. ಸೊ ಬಟ್ ನಾನು ಫಸ್ಟೇ ಹೇಳಿದಾಗೆ ಸ್ಪೀಡ್ ಬೇಕಾಗುತ್ತೆ ಅಷ್ಟೇ, ನೀವು ಎಷ್ಟು ಸ್ಪೀಡ್ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಬೇಸ್ ಮೇಲಿದೆ. In a row of girls, if x who is 10th from the left hand and y who is 9th from the right interchange their positions ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಫಸ್ಟ್ ಇಬ್ಬರು ಇದ್ದಾರೆ, ಎಕ್ಸ್ ಮತ್ತು ವೈ ಅನ್ನೋರು. ಸೊ ಒಬ್ಬರು ಎಕ್ಸ್, ಇನ್ನೊಬ್ಬರು ವೈ. ಸೊ ಎಕ್ಸ್ ಅನ್ನೋರು ಯಾವ ಪೊಸಿಷನಲ್ಲಿದ್ದಾರೆ ಅಂದರೆ 10th ಪೊಸಿಷನಲ್ಲಿದ್ದಾರೆ, ವೈ ಅನ್ನೋರು 9th ಪೊಸಿಷನಲ್ಲಿದ್ದಾರೆ. ಸೊ ಇವರಿಬ್ಬರು ಇಂಟರ್ಚೇಂಜ್ ಮಾಡ್ಕೊಳ್ತಾರೆ, ಅಂದರೆ ಇವರಿಬ್ಬರದ್ದು ಸೀಟ್ಸ್ ಇಂಟರ್ಚೇಂಜ್ ಆಗುತ್ತೆ. ಸೊ ಇಂಟರ್ಚೇಂಜ್ ಆದಾಗ ಎಕ್ಸ್ ಅನ್ನೋರು 25 ಆಗ್ತಾರಂತೆ, ಅಂದರೆ ಎಕ್ಸ್ ಅನ್ನೋರು ವೈ ಪ್ಲೇಸಿಗೆ ಬರ್ತಾರೆ ಅಂತ ಅದರ ಅರ್ಥ. ಎಕ್ಸ್ ಬಿಕಮ್ಸ್ 25th ಫ್ರಮ್ ದಿ ಲೆಫ್ಟ್, ಅಂದರೆ ಲೆಫ್ಟ್ ಸೈಡಿಂದ 25th ಇದ್ದಾರೆ. ಸೊ ಆಲ್ರೆಡಿ ವೈ ಅನ್ನೋರು ರೈಟ್ ಸೈಡಿಂದ 9th ಒನ್ ಇದ್ದಾರೆ, ಅಂದರೆ ಸೊ ಇಲ್ಲಿ ತನಕ ನೀವು 9th ಪೊಸಿಷನ್ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಸೊ ಹಾಗಾಗಿ ಆ 25ಗೆ 9ಅನ್ನು ಆ್ಯಡ್ ಮಾಡಿ. ಸೊ ನೀವು 9 ಇನ್ಕ್ಲೂಡ್ ಮಾಡಿದ್ದೀರಾ, ಹಾಗಾಗಿ -1 ಮಾಡಿ. ಸೊ 25 + 9 ಅಂದರೆ 34 ಆಗುತ್ತೆ. -1 ಮಾಡಿದರೆ ಸೊ 33. ನಿಮ್ಮ ಆನ್ಸರು 33 ಆಗಿದೆ. ತುಂಬ ಸಿಂಪಲ್ ಇರುತ್ತೆ, ಬಟ್ ಸ್ವಲ್ಪ ನೀವು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಒಂದು ಆಲ್ಫಾಬೆಟ್ಸ್ ಬೇಸ್ ಮೇಲೆ ಒಂದು ಕ್ವಶನ್ ಹೇಳಿದ್ದಾರೆ. ಇಫ್ ಇನ್ ದಿ ಇಂಗ್ಲಿಷ್ ಆಲ್ಫಾಬೆಟ್ ಎವ್ರಿ 4th ಲೆಟರ್ ಈಸ್ ರೀಪ್ಲೇಸ್ಡ್ ಬೈ ಸಿಂಬಲ್, ವಿಚ್ ಆಫ್ ದಿ ಫಾಲೋವಿಂಗ್ ವುಡ್ ಬಿ ದ 9th ಟು ದಿ ಲೆಫ್ಟ್ ಆಫ್ 14th ಎಲಿಮೆಂಟ್ ಫ್ರಮ್ ದಿ ಲೆಫ್ಟ್ ಅಂತ ಹೇಳಿದ್ದಾರೆ. ಅಂದರೆ ಸಿಂಬಲ್ಸನ್ನು ಎವ್ರಿ 4th ಲೆಟರ್ ಆದಮೇಲೆ ಸಿಂಬಲ್ಸನ್ನು ಇನ್ಕ್ಲೂಡ್ ಮಾಡಿ ಅಂತ. ಅಂದರೆ ಆಲ್ಫಾಬೆಟ್ಸ್ ಆರ್ಡ್ರಲ್ಲಿ ಬಂದರೆ ಫಸ್ಟು ಎ ಬರುತ್ತೆ, ಆಮೇಲೆ ಬಿ, ಆಮೇಲೆ ಸಿ, ಡಿ, 4 ಲೆಟರ್ ಬರೋದ್ರಿ. ಯಾಕಂದರೆ ಎವ್ರಿ 4th ಲೆಟರ್ ಈಸ್ ರೀಪ್ಲೇಸ್ಡ್ ಬೈ ಸಿಂಬಲ್ ಅಂತ ಹೇಳಿದ್ದಾರೆ ಅವರು. ಅಂದರೆ ಡಿನ ಏನು ಮಾಡಬೇಕು ನೀವು ಸಿಂಬಲ್ಸನ್ನು ಇನ್ಕ್ಲೂಡ್ ಮಾಡಬೇಕಿಲ್ಲಿ, ಡಿ ಬರೆಯೋ ಹಾಗಿಲ್ಲ, ಆ್ಯಶನ್ನು ಇನ್ಕ್ಲೂಡ್ ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬಟ್ ನೆಕ್ಸ್ಟ್ ಕೇಳಿರೋದೇನು ಅಂದರೆ ವಿಚ್ ಆಫ್ ದಿ ಫಾಲೋವಿಂಗ್ ವುಡ್ ಬಿ ದ 9th ಟು ದಿ ಲೆಫ್ಟ್ ಆಫ್ 14th ಎಲಿಮೆಂಟ್ ಫ್ರಮ್ ದಿ ಲೆಫ್ಟ್. ಸೊ ಈ ರೀತಿ ಕ್ವಶನ್ಸ್ ಕೇಳಿದಾಗ ಡೈರೆಕ್ಷನನ್ನು ಫಸ್ಟ್ ನೋಡ್ಕೋಬೇಕಾಗತ್ತೆ. ಎರಡು ಲೆಫ್ಟ್ ಸೈಡ್ ಇದೆಯಾ, ಫಸ್ಟ್ ಒನ್ನು ಲೆಫ್ಟ್ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ಸೆಕೆಂಡ್ ಒನ್ನು ಲೆಫ್ಟ್ ಅಂತ ಹೇಳಿದ್ದಾರೆ. ಸೊ ಎರಡು ಲೆಫ್ಟ್ ಸೈಡ್ ಇದ್ದರೆ ಇದು ಎರಡು ಎಲಿಮೆಂಟಿನ ಡಿಫ್ರೆನ್ಸ್ ತಗೊಳ್ಳಿ, 14 - 9, ಇದು ಎರಡರ ನಡುವೆ ಡಿಫ್ರೆನ್ಸ್ ತಗೊಳ್ಳಿ. ಎರಡು ಏನಾದ್ರು ಆಪೋಸಿಟ್, ಒಂದು ಲೆಫ್ಟು ಇನ್ನೊಂದು ರೈಟ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 14 - 9 ಅಂತ ತಗೊಳ್ಬೇಕಾಗತ್ತೆ ನೀವು, 5 ಆಗಿರುತ್ತೆ. ಸೊ ಹಾಗಾದರೆ 5th ಎಲಿಮೆಂಟ್ ನಿಮ್ಮ ಲೆಫ್ಟ್ ಸೈಡಿಂದ ಯಾವುದು ಅಂದರೆ ABCD ಆದಮೇಲೆ 5th ಎಲಿಮೆಂಟ್ ಯಾವ್ದು ಬರುತ್ತೆ, ಇ ಬರುತ್ತೆ. ಸೊ ನಿಮ್ಮ ಆನ್ಸರು ಆಪ್ಷನ್ ಎ, ಆನ್ಸರು ಇ ಆಗಿರುತ್ತೆ. ಸೊ ತುಂಬ ಸಿಂಪಲ್ ಇರುತ್ತೆ. ಬಟ್ ಏನಂದರೆ ನಿಮಗೆ ರೈಟ್ ಆ್ಯಂಡ್ ಲೆಫ್ಟ್ ಕಾಂಬಿನೇಷನ್ಗಳು ಗೊತ್ತಾಗಬೇಕು. ಎರಡು ರೈಟ್ ಸೈಡ್ ಡೈರೆಕ್ಷನ್ ಹೇಳಿದರೆ ಮೈನಸ್ ಮಾಡಿರಿ, ಎರಡು ಲೆಫ್ಟ್ ಸೈಡ್ ಡೈರೆಕ್ಷನ್ ಹೇಳಿದ್ರು ಮೈನಸ್ ಮಾಡಿರಿ, ಒಂದು ರೈಟ್ ಒಂದು ಲೆಫ್ಟ್ ಹೇಳಿದ್ದಾರೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ದಟ್ ಮೀನ್ಸ್ ಇನ್ ಸಿಂಪಲ್ ಆಪೋಸಿಟ್ ಡೈರೆಕ್ಷನನ್ನು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಸೇಮ್ ಡೈರೆಕ್ಷನ್ ಇದ್ದರೆ ಮೈನಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಡೈರೆಕ್ಷನ್ ಬೇಸ್ಡ್ ಆನ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಕ್ವಶನ್ಸು ತುಂಬ ನೋಡ್ಲಿಕ್ಕೆ ಒಂಥರ 4 ಲೈನ್ಸ್ ಇದೆ, ಸ್ವಲ್ಪ ಲೆಂತಿ ಅನ್ಸ್ಬೋದು, ಬಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರವಿ ಸ್ಟಾರ್ಟ್ ಫ್ರಮ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಎ ಆ್ಯಂಡ್ ಟ್ರಾವೆಲ್ಸ್ 3 ಕಿಲೋಮೀಟರ್ ಈಸ್ಟ್ ವರ್ಡ್ಸ್ ಟು ಬಿ. ಅಂದರೆ ಎ ಇಂದ ಬಿಗೆ ಅವನು ಮೂವ್ ಆಗ್ತಾ ಇದ್ದಾನೆ. ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ ಅಂದರೆ ಈಸ್ಟ್ ವರ್ಡ್ಸ್ ಮೂವ್ ಆಗ್ತಾ ಇದ್ದಾನೆ. ಸೊ ಅಂದರೆ ಇಲ್ಲಿ ಸೊ ಎ ಇಂದ ಬಿಗೆ ಮೂವ್ ಆಗಬೇಕು ಅವನು. ಸೊ ಎ ಇಂದ ಬಿಗೆ ಮೂವ್ ಆಗ್ತಾ ಇದ್ದಾನೆ. ಸೊ ಎ ಇಂದ ಬಿಗೆ ಎಷ್ಟು ಕಿಲೋಮೀಟ್ರ್ ಅಂದರೆ ಇದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಬಿಗ್ ಮೂವ್ ಆದಮೇಲೆ ಅಲ್ಲಿಂದ ಲೆಫ್ಟ್ ಟರ್ನ್ ತಗೊಳ್ತಾನೆ. ಸೊ ಲೆಫ್ಟ್ ಟರ್ನ್ ಅಂದರೆ ಅದು ಅಪ್ವರ್ಡ್ ಮೂವ್ಮೆಂಟ್ ಆಗಿರಬೇಕು. ಸೊ ಲೆಫ್ಟ್ ಟರ್ನ್ ಆ್ಯಂಡ್ ಟ್ರಾವೆಲ್ಸ್ ಥ್ರೈಸ್ ದಿ ಡಿಸ್ಟೆನ್ಸ್ ಟು ರೀಚ್ ಸಿ. ಅಂದರೆ ಫಸ್ಟ್ ಏನು ಟ್ರಾವೆಲ್ ಮಾಡಿರ್ತಾನೋ ಅದರ ಥ್ರೈಸು, ಅಂದರೆ 3 ಟೈಮ್ಸ್ ಮಾಡಿದ್ರೆ ನಿಮಗೆ 9 ಆಗುತ್ತೆ. ನೆಕ್ಸ್ಟು ಹಿ ಅಗೈನ್ ಟರ್ನ್ಸ್ ಲೆಫ್ಟ್, ಮತ್ತೆ ಲೆಫ್ಟ್ ಅಂದರೆ ಅವನು ವೆಸ್ಟಿಗೆ ಬರ್ತಾನೆ. ಸೊ ಬಟ್ ಹಿ ಟ್ರಾವೆಲ್ಸ್ ದಿ ಡಿಸ್ಟೆನ್ಸ್ ಕವರ್ಡ್ ಬಿಟ್ವೀನ್ ಎ ಆ್ಯಂಡ್ ಬಿ ರೀಚಸ್ ದಿ ಡೆಸ್ಟಿನೇಷನ್ ಡಿ. ಅಂದರೆ ಇಲ್ಲಿ ಎ ಆ್ಯಂಡ್ ಬಿ
ನಡುವೆ ಏನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿತ್ತಾನೋ ಇದರ 5 ಟೈಮ್ಸ್ ಮಾಡಬೇಕು. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಅದನ್ನೇ ಅವ್ರು ಇಲ್ಲಿ ಹೇಳಿರೋದು 5 ಟೈಮ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವರ್ಡ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಈ 5 ಟೈಮ್ಸ್ ಏನಿದೆ 3 5 15 ಆಗುತ್ತೆ. ಸೊ ಹಾಗಾದರೆ ಅವರು ಇಲ್ಲಿ ಎ ಬಿ ನಿಮಗೆ ಈ ಪಾಯಿಂಟ್ ಸಿ ಆಗುತ್ತೆ. ಸಿ ಮತ್ತು ಡಿ ನಡುವಿನ ಡಿಸ್ಟೆನ್ಸ್ ಏನು ಅಂದರೆ 15 ಆಗಿರುತ್ತೆ. ನೆಕ್ಸ್ಟ್ ಕೇಳಿರುವಂಥದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ದಿ ಡೆಸ್ಟಿನೇಷನ್, ಅಂದರೆ ಈ ಡಿ ಇಂದ ನಿಮಗೆ ಹೇಗೆ ಏನು ಡೆಸ್ಟಿನೇಷನ್ ಇದೆ ಇದರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಪೈಥಾಗೋರಸ್ ಟ್ರಿಪ್ಲೆಟ್ನಲ್ಲಿ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಈ ಡಿಸ್ಟೆನ್ಸ್ಗಳು ನಿಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 9 ಇದೆ ಅಂದರೆ ಇದು ಕೂಡ 9 ಆಗಿರಬೇಕು. ಸೊ ಇಲ್ಲಿ 3 ಇದೆ, ಸೊ ಟೋಟಲ್ 15 ಬರಬೇಕು. ಆಲ್ರೆಡಿ 3 ಇದೆ ಅಂದರೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಇರೋದು 12. ಹಾಗಾದರೆ ಸೊ ಇದೆರಡು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ನಿಮಗೆ ಈ ಡಿಸ್ಟೆನ್ಸ್ ಸಿಗುತ್ತೆ. ಸೊ 12 ಸ್ಕ್ವೇರ್ ಅಂದರೆ 144, 9 ಸ್ಕ್ವೇರ್ ಅಂದರೆ 81 ಆಗಿರುತ್ತೆ. ಸೊ 144ಗೆ 81 ಆ್ಯಡ್ ಮಾಡಿದ್ರೆ 225 ಆಗುತ್ತೆ. ಸೊ 225 ಯಾವುದ್ರ ಸ್ಕ್ವೇರ್ ಅಂದರೆ ಸೊ ಅದು 15 ಆಗಿರುತ್ತೆ. ಹಾಗಾದರೆ ಆನ್ಸರ್ ಏನಾಗಬೇಕು ನಿಮಗೆ 15 ಆಗಿರಬೇಕು. ಸೊ ಡೆಸ್ಟಿನೇಷನ್ ಏನಾಗಿರುತ್ತೆ ಅಂದರೆ ಅಥವಾ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ 15 ಕಿಲೋಮೀಟರ್ ಆಗಿರುತ್ತೆ. ಸೊ ಕ್ವಶನ್ಸ್ ನೋಡ್ಲಿಕ್ಕೆ ಸ್ವಲ್ಪ ಲೆಂತಿ ಅನಿಸುತ್ತೆ, ಬಟ್ ನಿಮಗೆ ಎಕ್ಸಾಮಲ್ಲಿ ಒಂದು ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಬೇಸ್ಡ್ ಕ್ವಶನ್ ಕೇಳಿರ್ತಾರೆ. ಹಾಗಾಗಿ ಸ್ವಲ್ಪ ಸಾಲ್ವ್ ಮಾಡುವಂಥದ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ಇನ್ಇಕ್ವಾಲಿಟೀಸ್ ಬೇಸ್ಡ್ ತುಂಬ ಸಿಂಪಲ್ ಇರುತ್ತೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ. ಸೊ 2 ನಿಮಿಷದಲ್ಲಿ 5 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡ್ಬೋದು. ತುಂಬ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಸೊ ಇಲ್ಲೊಂದು ಕ್ವಶನ್ಸ್ ಇದೆ ನೋಡೋಣ. ಸೊ ಎಮ್ ಈಸ್ ಈಕ್ವಲ್ ಟು ಎಲ್ ಅಥವಾ ಎಫ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಲ್ ಅಥವಾ ಆರ್ ಈಸ್ ಲೆಸ್ ದ್ಯಾನ್ ಎಲ್ ಅಂತ ಹೇಳಿದ್ದಾರೆ. 2 ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಎಫ್ ಇಂದ ಎಮ್ಮಿಗೆ ಮೂವ್ ಆಗಬೇಕು ಅಥವಾ ಎಫ್ ಇಂದ ಎಮ್ಮಿಗೆ ರೂಟ್ ಕೇಳಿದ್ದಾರೆ. ಸೊ ಈ ರೂಟ್ ಬೇಸ್ ಮೇಲೆ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀವಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಥವಾ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು. ಸೊ ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ಎಫ್ ಇಂದ ಎಮ್ಮಿಗೆ ಮೂವ್ ಆಗಬೇಕು ಅಂದರೆ ನೀವು ಎಫ್ ಇಂದ ಎಮ್ ತನಕ ಈಕ್ವಲ್ ಸಿಂಬಲ್ ಮಾತ್ರ ಇರಬೇಕು. ಇಲ್ಲಿ ಎಫ್ ಇಂದ ಎಮ್ಮಿಗೆ ನಿಮಗೆ ಎಫ್ ಇಂದ ಎಲ್ಲಿಗೆ ಈಕ್ವಲ್ ಸಿಂಬಲ್ ಇಲ್ಲ, ಇಲ್ಲಿ ಮಾತ್ರ ಈಕ್ವಲ್ ಸಿಂಬಲ್ ಇದೆ. ಫುಲ್ ಈಕ್ವಲ್ಸ್ ಇದ್ರೆ ಫಾಲೋ ಆಗುತ್ತೆ. ನೆಕ್ಸ್ಟ್ ಎಮ್ ಇಂದ ಎಫ್ಗೆ, ಎಮ್ ಇಂದ ಎಲ್ಲಿಗೆ ಹೋಗ್ಬೋದು. ಸೊ ಬಟ್ ಎಲ್ಲಿಂದ ಎಫ್ಗೆ ಹೋದರೂ ಕೂಡ ಸಿಂಬಲ್ಸ್ ಈ ಸಿಂಬಲಿಗೂ ವೇರಿಯೇಷನ್ಸ್ ಇದೆ. ಯಾಕಂದರೆ ಇದು ಕೂಡ ನಿಮಗೆ ಗ್ರೇಟರ್ ದೆನ್ ಆಗುತ್ತೆ, ಇದು ಲೆಸ್ ದೆನ್ ಈಕ್ವಲ್ಸ್ 2 ಸಿಂಬಲ್ ಬಂದಿದೆ. ಹಾಗಾಗಿ ಕ್ಲಾಶ್ ಆಗುತ್ತೆ. 2 ಕ್ಲಾಶ್ ಆದಾಗ ನೀವು ಇದೆರಡು ಸಬ್ಜೆಕ್ಟ್ ಸೇಮ್ ಇದೆಯಾ ಚೆಕ್ ಮಾಡ್ಕೊಳ್ತೀವಿ. ಚೆಕ್ ಮಾಡಿ 5 ಕೇಸ್ ಚೆಕ್ ಮಾಡ್ತೀವಿ. ಯಾಕಂದರೆ ಇದೆರಡು ಎಫ್ ಎಮ್ ಇರೋದ್ರಿಂದ ಇದೆರಡೂ ನೀವು ಮರ್ಜ್ ಮಾಡ್ಬೋದು. ಸೊ ಫಸ್ಟ್ ಒನ್ ಏನಿದೆ ಅಂದರೆ ಫಸ್ಟ್ ಒನ್ನು ಎಫ್ ಈಸ್ ಈಕ್ವಲ್ ಟು ಎಮ್ ಅಂತ ಇದೆ. ಸೊ ಎಫ್ ಈಸ್ ಈಕ್ವಲ್ ಟು ಎಮ್. ನೆಕ್ಸ್ಟು ಎಮ್ ಈಸ್ ಗ್ರೇಟರ್ ದ್ಯಾನ್ ಎಫ್ ಅಂತ ಇದೆ. ಸೊ ಹಾಗಾದರೆ ಅದನ್ನು ಎಫ್ ಮತ್ತು ಎಮ್ ರಿಲೇಷನ್ಶಿಪ್ಪಿಗೆ ಕನ್ವರ್ಟ್ ಮಾಡ್ಕೊಳ್ತೀನಿ ನಾನು. ಸೊ ಎಫ್ ಈಸ್ ಲೆಸ್ ದ್ಯಾನ್ ಎಮ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ಇದೆರಡನ್ನು ಮರ್ಜ್ ಮಾಡಿದ್ರೆ ಎಫ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಮ್ ಅಂತ ಹೇಳ್ತೀವಿ. ಸೊ ಇದನ್ನು ಚೆಕ್ ಮಾಡಬೇಕಾಗತ್ತೆ ನಾನು. ಎಫ್ ಎಮ್ಮು ಮತ್ತು ಎಮ್ಮಿಂದ ಎಫಿಗೆ ಬರಬೇಕು, ಎಮ್ಮಿಂದ ಎಲ್ಲಿಗೆ ಬರ್ಬೋದು, ಎಲ್ಲಿಂದ ಎಫಿಗೆ ಬರ್ಬೋದು. ಸೊ ರೂಟ್ ಫಾಲೋ ಆಗ್ತಾ ಇದೆ ಅಂದರೆ ಇದು 5 ಕೇಸ್ ಆಗಿರುತ್ತೆ. ಸೊ ಇನ್ ಕೇಸ್ ಇದು ಫಾಲೋ ಆಗಲಿಲ್ಲ ಅಂದರೆ 9 ಕೇಸ್ ಆಗುತ್ತೆ. ಸೊ 5 ಕೇಸು ಮತ್ತು 9 ಕೇಸ್ಗಳನ್ನ ನಾವು ಕ್ಲಾಸಸ್ ಮಾಡಬೇಕಾದ್ರೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿ ನೀವು ತುಂಬ ಈಸಿಯಾಗಿ ಇನ್ಇಕ್ವಾಲಿಟೀಸನ್ನು ಸಾಲ್ವ್ ಮಾಡ್ಬೋದು. ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇಲ್ಲ, ಬಟ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿದರೆ ನೀವು ವಿತಿನ್ 2 ಮಿನಿಟ್ಸಲ್ಲಿ 5 ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿನ 1-2 ಕ್ವಶನ್ಸ್ ಇದೆ. ಸೊ ಯಾವ ರೀತಿ ನಿಮಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ರು ಅನ್ನೋದೊಂದು ಸ್ಯಾಂಪಲ್ ಕ್ವಶನ್ಸನ್ನು ನಾನು ಇವತ್ತು ನಿಮಗೆ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ 86 ಸ್ಕ್ವೇರ್ ಪ್ಲಸ್ 47 ಸ್ಕ್ವೇರ್ ಸೊ ಮೈನಸ್ ರೂಟ್ ಕ್ವಶನ್ ಮಾರ್ಕ್ ದಟ್ ಈಸ್ ಈಕ್ವಲ್ ಟು 8309 ಅಂತ ಇದೆ. ಸೊ ಫಸ್ಟ್ ನೀವು 86 ಸ್ಕ್ವೇರನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀವಿ ಯಾವ ರೀತಿ 86 ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಯಾಕಂದರೆ ಇವತ್ತು ಜಸ್ಟ್ ನಾನು ಎಕ್ಸಾಂಪಲ್ ಹೇಳಿರ್ತೀನಿ. ಸೊ 86 ಸ್ಕ್ವೇರ್ ಅಂತ ಹೇಳಿದ್ದಾರೆ. 86 ಅಂದರೆ ಇದು ಡಿಜಿಟ್ ಸ್ಕ್ವೇರ್ ಮಾಡ್ತಾ ಹೋಗ್ತೀವಿ. 8 ಸ್ಕ್ವೇರು 64 ಆಗಿರುತ್ತೆ, 6 ಸ್ಕ್ವೇರ್ 36 ಆಗಿರುತ್ತೆ, 8 6 48 ಡಬಲ್ ಮಾಡಿ ನಾವು 96 ಬರ್ಕೊಳ್ತೀವಿ. ಇಲ್ಲಿ 6 ಪ್ಲಸ್ 3 9 ಆಗುತ್ತೆ, 9 ಪ್ಲಸ್ 4 13ಗೆ 3 ಆಗುತ್ತೆ, 1 ಕ್ಯಾರಿ 7 3 9 6 ಆಗುತ್ತೆ. ಸೊ ಅದೇ ರೀತಿ 47 ಸ್ಕ್ವೇರ್ ಮಾಡಬೇಕು ನಾನು. ಸೊ 47 ಸ್ಕ್ವೇರ್ ಮಾಡಬೇಕು ಅಂದರೆ 4 ಸ್ಕ್ವೇರು 16 ಆಗುತ್ತೆ, 7 ಸ್ಕ್ವೇರು 49 ಆಗುತ್ತೆ. ನೆಕ್ಸ್ಟು 4 7s 28 ಆಗುತ್ತೆ, ಡಬಲ್ ಮಾಡಿದರೆ ನನಗೆ ಅದು 56 ಆಗುತ್ತೆ. ಸೊ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ 9 6 ಪ್ಲಸ್ 4 10ಗೆ 0 1 ಕ್ಯಾರಿ 6 ಪ್ಲಸ್ 6 12ಗೆ 2 1 ಕ್ಯಾರಿ 1 ಪ್ಲಸ್ 1 2. ಸೊ ಇದೆರಡು ಆ್ಯಡ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಹಾಗಾದರೆ 7 3 9 6 2 2 0 9 ನಾನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. 7 3 9 6 ಇದನ್ನು 9 ಪ್ಲಸ್ 6 ಅಂದರೆ 15 ಆಗುತ್ತೆ ನಿಮಗೆ.
ಸೊ ಇಲ್ಲಿ 1 ಕ್ಯಾರಿ, ಸೊ ಅಲ್ಲಿಗೆ 9 + 1 10 ಗೆ 0 ಆಗುತ್ತೆ, 1 ಕ್ಯಾರಿ, 3 + 2 5 + 1 6 ಆಗುತ್ತೆ, ಸೊ ಇಲ್ಲಿ 7 + 2 ಅಂದರೆ 9 ಆಗುತ್ತೆ. ಸೊ ಈ 9605 ಅಲ್ಲಿ ನೀವು 8309 ಅನ್ನೋದು ರೈಟ್ ಹ್ಯಾಂಡ್ ಸೈಡಲ್ಲಿದೆ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಮೂವ್ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕಾಗತ್ತೆ, ಆ ಮೈನಸ್ಸನ್ನು ನೀವು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ಈ 8309 ಸಬ್ಸ್ಟ್ರಾಕ್ಟ್ ಮಾಡಬೇಕು. 8309 ಅನ್ನೋದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. 15ಅಲ್ಲಿ 9 ಹೋದರೆ ಇಲ್ಲಿ ನಿಮಗೆ 6 ಆಗುತ್ತೆ, ಇಲ್ಲಿ 9 ಇದೆ, 9ಅಲ್ಲಿ 0 ಹೋದರೆ 9, ನೆಕ್ಸ್ಟು 5ಅಲ್ಲಿ 3 ಹೋದರೆ ನಿಮಗೆ 2 ಇರುತ್ತೆ, 9ಅಲ್ಲಿ 8 ಹೋದರೆ 1, 1296 ಅನ್ನೋದು ನಿಮಗೆ ಆನ್ಸರ್ ಬಂತು. ಹಾಗಾದರೆ ಸ್ಕ್ವೇರ್ ರೂಟಲ್ಲಿ 1296 ಬರಬೇಕು ಅಂದರೆ ಇದು ಯಾವುದ್ರದ್ದು ಸ್ಕ್ವೇರ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ 1296 ಅನ್ನೋದು 36 ಸ್ಕ್ವೇರ್ ಆಗಿರುತ್ತೆ. ಸೊ ಅಥವಾ 36 ಆಗಿರ್ಬೋದು, 34, ನಿಮಗೆ ಎರಡೆರಡು ಆಪ್ಷನ್ ಕೊಡ್ತಾರೆ, ಯಾಕಂದರೆ 34 ಆದರೂ ಬರ್ಬೋದು, 36 ಆದರೂ ಬರ್ಬೋದು. ಸೊ ಅದು ಕರೆಕ್ಟಾಗಿ ಗೊತ್ತಿರಬೇಕಾಗತ್ತೆ. ಸೊ ಐದರ್ ಇಟ್ ಈಸ್ 36 ಬರುತ್ತೋ ಅಥವಾ 37 ಬರುತ್ತೋ ಅನ್ನೋದು ಸ್ಕ್ವೇರ್ಸ್ಗಳನ್ನು ಕಲಿಬೇಕಾಗತ್ತೆ. ಸೊ ಅವಾಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ 1296, ಸೊ ಅದು ನಿಮ್ಮ 36 ಸ್ಕ್ವೇರ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ 48 + 20 8 × 8 ಅಂತ ಇದೆ. ಸೊ ಬ್ರಾಕೆಟ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಬ್ರಾಕೆಟ್ ಇರೋದ್ರಿಂದ ಫಸ್ಟ್ ಬ್ರಾಕೆಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಬೇಕು ನಾವು. ಸೊ ಇಲ್ಲಿ ಫಸ್ಟ್ ಸಿಂಪ್ಲಿಫೈ ಮಾಡೋದಾದರೆ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡಬೇಕಾಗತ್ತೆ. ಸೊ 20 × 8, ಅಲ್ಲಿಗೆ 8 × 16 ಅಂದರೆ ಇದು 160 ಆಗುತ್ತೆ ನಿಮಗೆ. ನೆಕ್ಸ್ಟು ಸೊ 48 ಇದೆ, ಸೊ +8 ಇದೆ, ಸೊ ಅಲ್ಲಿಗೆ 48ಗೆ +8 ಮಾಡಿದ್ರೆ ನೀವು 56 ಆಗುತ್ತೆ. ಸೊ ಅಲ್ಲಿ 56 ಆ್ಯಡ್ ಮಾಡ್ತೀರಾ ಅಂದರೆ ಸೊ 6 + 5 1 ಆಗುತ್ತೆ. ಸೊ ಇಲ್ಲೊಂದು ಕ್ಯಾರಿ ಅಂದರೆ ನಿಮಗೆ 216 ಬರುತ್ತೆ ಇದು. ಸೊ ಅದೇ ರೀತಿ ಇಲ್ಲಿ 12 × 12 ಮಾಡಬೇಕಾಗತ್ತೆ, 144 ಬರುತ್ತೆ. ನೆಕ್ಸ್ಟು 12 6 72 ಆಗುತ್ತೆ, 4 + 2 6 ಆಗುತ್ತೆ, 7 + 3 1 ಕ್ಯಾರಿ ಅಂದರೆ 216. ಸೊ ಮಿಡ್ಲಲ್ಲಿ ಡಿವೈಡೆಡ್ ಬೈ ಸಿಂಬಲ್ ಇದೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ ನೀವು 216 ಡಿವೈಡೆಡ್ ಬೈ 216 ಅಂತ ಮಾಡ್ತೀರಾ. ಸೊ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಆನ್ಸರು 1. ಸೊ 216ಅಲ್ಲಿ 216 ಕ್ಯಾನ್ಸಲ್ ಆಗುತ್ತೆ, ಆನ್ಸರು 1 ಬರುತ್ತೆ. ಸೊ ತುಂಬ ಈಸಿ ಇರುತ್ತೆ, ಸಿಂಪ್ಲಿಫಿಕೇಷನ್ಸ್ ಕೂಡ ಮಾಡ್ಬೋದು. ಸೊ ಬಟ್ ಏನು ಮಾಡಬೇಕು ಅಂದರೆ ಟೇಬಲ್ಸ್ ಕಲಿಬೇಕಾಗತ್ತೆ. ಸೊ ಸ್ವಲ್ಪ ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ನಂಬರ್ ಸೀರೀಸ್ ಕ್ವಶನ್ಸ್ ಇದೆ. 26 29 38 110 ಅಂತ ಇದೆ. ಸೊ 26 ಇರೋದು 29 ಆಗಿದೆ ಅಥವಾ 38 ಆಗಿದೆ, ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. 26 ಇರೋದು 29 ಆಗಿದೆ ಅಂದರೆ ಅದು 3 ಇನ್ಕ್ರೀಸ್ ಆಗಿದೆ, 29 ಇರೋದು 38 ಆಗಿದೆ ಅಂದರೆ ಅದು ನಿಮಗೆ 9 ಇನ್ಕ್ರೀಸ್ ಆಗಿದೆ. ಬಟ್ 38 ಆದಮೇಲೆ ಕ್ವಶನ್ ಮಾರ್ಕ್ ಇದೆ. ಹಾಗಾಗಿಂದ ಸೊ ಪ್ಯಾಟ್ರನ್ನ ಸ್ವಲ್ಪ ಐಡೆಂಟಿಫೈ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಸೊ 26ಗೆ 2 × 1² + 1 ಆ್ಯಡ್ ಮಾಡಿದ್ದಾರೆ, ಅಂದರೆ 2 1s are 2. ಸೊ 1² ಅಂದರೆ 1 ಬರುತ್ತೆ, 2 1s are 2 + 1 ಅಂದರೆ 3. ಅಲ್ಲಿಗೆ 26 3 ಆ್ಯಡ್ ಮಾಡಿದ್ರೆ 29 × 2 × 2² 4 ಬರುತ್ತೆ, 2² ಅಂದರೆ. ಸೊ 4 2s are 8, 8 + 1 ಅಂದರೆ 9, 29ಗೆ 9 ಆ್ಯಡ್ ಮಾಡಿದ್ರೆ 38. ಅದೇ ರೀತಿ ಸೊ ಎಲ್ಲದಕ್ಕೂ 2 × 1 2 3 4 ಸ್ಕ್ವೇರ್ ಆ್ಯಡ್ ಮಾಡಿದ್ದಾರೆ, ಅಥವಾ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾದರೆ ಲಾಸ್ಟಿಗೆ ನಿಮಗೆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಏನು ಬರಬೇಕು ಅಂದರೆ 38ಗೆ × 2 × 3² ಮಾಡ್ತಾರೆ, 3² 9, 9 2s 18 + 1 ಅಂದರೆ 19 ಆಗುತ್ತೆ. 38ಗೆ 19 ಆ್ಯಡ್ ಮಾಡಿದ್ರೆ 57, 57 × 2 × 4² 16, 16 2s 32, 32 + 1 ಅಂದರೆ 33 ಆ್ಯಡ್ ಮಾಡಿದರೆ ನಿಮಗೆ 90 ಬರುತ್ತೆ. ಸೊ ಹಾಗಾಗಿ ನಿಮ್ಮ ಆನ್ಸರು ಇಲ್ಲಿ 90 ಆಗಿರ್ಬೇಕು ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ. ಸೊ ಹಾಗಾಗಿಂದ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಸಿಂಗಲ್ ಐಟಮ್ ಕ್ವಶನ್ಸ್ ಇದೆ. ಎ ಶಾಪ್ ಕೀಪರ್ ಫಿಕ್ಸಸ್ ದಿ ಮಾರ್ಕೆಟ್ ಪ್ರೈಸ್. ಸೊ ಕ್ವಶನ್ಸನ್ನು ಮಾರ್ಕೆಟ್ ಪ್ರೈಸ್ ಬೇಸ್ ಮೇಲೆ ಹೇಳಿದ್ದಾರೆ. ಮಾರ್ಕೆಟ್ ಪ್ರೈಸ್ ಆಫ್ ಆನ್ ಐಟಮ್ 50% ಎಬೋ ದಿ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟೋ ಇದೆ ಗೊತ್ತಿಲ್ಲ, ಅದರ 50% ಜಾಸ್ತಿ ಮಾಡಬೇಕಂತೆ ಮಾರ್ಕೆಟ್ ಪ್ರೈಸನ್ನು. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಅಲೌಡ್ ಟು ಗೈನ್ 20% ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಶಾಪ್ ಕೀಪರ್ ಫಿಕ್ಸಸ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ಆನ್ ಐಟಮ್ 50% ಎಬೋ ದಿ ಕಾಸ್ಟ್ ಪ್ರೈಸ್. ಸೊ ನಿಮಗೆ ಕಾಸ್ಟ್ ಪ್ರೈಸೇ ಕೊಟ್ಟಿಲ್ಲ, ಸೊ ಆ ಕಾಸ್ಟ್ ಪ್ರೈಸನ್ನು ಏನು ಮಾಡಿ ನೀವು 100 ಅಂತ ತಗೊಳ್ಳಿ. ಸೊ ಹಾಗಾದರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ ಅದಕ್ಕಿಂತ 50% ಜಾಸ್ತಿ ಇರಬೇಕು. ಸೊ 100ಗಿಂತ 50% ಜಾಸ್ತಿ ಮಾಡಿದ್ರೆ 150 ಆಗುತ್ತೆ. ನೆಕ್ಸ್ಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಅಲೌಡ್ ಟು ಗೈನ್ 20%. ಸೊ ಈ ಕಾಸ್ಟ್ ಪ್ರೈಸ್ 100 ಇದೆ, ಸೇಲ್ ಮಾಡಿದಾಗ ಅವನಿಗೆ ಗೈನ್ ಎಷ್ಟಾಗಬೇಕು ಅಂತ ಹೇಳಿದ್ದಾರೆ ಅವರು, 20% ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಸೊ ಟು ಗೈನ್ 20% ಆಗಬೇಕು ಅಂದರೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಅಲೌಡ್ ಎಷ್ಟು ಅಂತ. ಸೊ 100 ಮತ್ತು 150 ಇದೆ. ಸೊ ಇಲ್ಲಿ ನೀವು 20% ಗೈನ್ ಆಗಬೇಕು. ನಿಮಗೆ 100% ಕಾಸ್ಟ್ ಪ್ರೈಸ್ ಇದೆ ಅಂದರೆ ನಿಮ್ಮ ಸೆಲ್ಲಿಂಗ್ ಪ್ರೈಸು 120 ಆಗಿರಬೇಕು. ಸೊ 100% ಕಾಸ್ಟ್ ಪ್ರೈಸ್ ಇದೆ, 120 ಸೆಲ್ಲಿಂಗ್ ಪ್ರೈಸ್ ಇದೆ ಅಂದರೆ ನಿಮಗೆ 20% ಗೈನ್ ಆಗುತ್ತೆ. ಸೊ ಬಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ನಿಮಗೆ 150 ಇದೆ. ಸೊ ಮಾರ್ಕೆಟ್ ಪ್ರೈಸ್ 150 ಇದೆ, ಸೆಲ್ಲಿಂಗ್ ಪ್ರೈಸ್ 120 ಇದೆ ಅಂದರೆ ಇದೆರಡರ ನಡುವಿನ ಡಿಫ್ರೆನ್ಸ್ ನಿಮಗೆ 30 ಬರುತ್ತೆ. ಸೊ ಇದು ನೀವು ಡಿಸ್ಕೌಂಟ್ ಕೊಟ್ಟಿರುವಂಥದ್ದು ಸೇಲ್ ಮಾಡಬೇಕಾದ್ರೆ. ಸೊ ಈ ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ಈ 30ನ ನೀವು 150ಗೆ ಕಂಪ್ಯಾರಿಸನ್ ಮಾಡಬೇಕು.
ಮಾಡಬೇಕು. ಸೊ 30 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 150. ಸೊ 0 0 ಕ್ಯಾನ್ಸಲ್ ಆಗುತ್ತೆ, 5 2s are 10, 5 3s are 15, 3 10s are 30, 10 into 2 20% ಆಗುತ್ತೆ. ಸೊ ಹಾಗಾದರೆ ನಿಮ್ಮ ಆನ್ಸರು ಸಿ ಆಗಿರಬೇಕು. ಸೊ 20%. ಸೊ ಇದನ್ನು ಕೂಡ ನಾವು ಹೇಳ್ತೀವಿ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಕ್ಲಾಸ್ ಮಾಡ್ಬೇಕಾದ್ರೆ ಸಿಂಗಲ್ ಐಟಮ್ ಕೂಡ ಕ್ಲಾಸ್ ನಿಮಗೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ಸ್ ಇದೆ. ಸ್ಯಾಲರೀಸ್ ಆಫ್ XYZ ಆರ್ ಇನ್ ದಿ ರೇಷಿಯೋ ಆಫ್ 4:6:10 ಇಫ್ ಇನ್ಕ್ರಿಮೆಂಟ್ ಆಫ್ 25%, 20% ಆ್ಯಂಡ್ 30% ಆರ್ ಅಲೌಡ್ ರೆಸ್ಪೆಕ್ಟಿವ್ಲಿ ದೇರ್ ಸ್ಯಾಲರೀಸ್ ಅಂತ ಕೇಳಿದ್ದಾರೆ. ಅಂದರೆ ಸೊ 25%, 20%, 30% ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಸೊ ಫಸ್ಟ್ ಏನು 4 ಅಂತ ಇದೆ, ಸೊ ಅದು ನಿಮಗೆ ರೈಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ 4 ಇರುತ್ತೆ, ಸೊ ಆ 4 ಇರೋದು ನೆಕ್ಸ್ಟು ರೈಸ್ ಆಗ್ತಾ ಹೋಗುತ್ತೆ. ಸೊ ಅದು ಎಷ್ಟು ರೈಸ್ ಆಗಿದೆಯೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟು 4 ಇದೆ, ಸೊ ಆ 4 ಇರೋದು 25% ಅಂದರೆ 125% ಆಗುತ್ತೆ. 100ಗೆ 25% ಜಾಸ್ತಿ ಆಗಿದೆ ಅಂತ ಅರ್ಥ. ನೆಕ್ಸ್ಟು 6 ಇದೆ, ಸೊ 6 ಇರೋದು 20% ರೈಸ್ ಆಗಿದೆ ಅಂದರೆ 120/100 ಅಂತ ಬರ್ಕೊಳ್ತೀವಿ ನಾವು. ಅದೇ ರೀತಿ ನೆಕ್ಸ್ಟ್ 10 ಇರೋದು 30% ರೈಸ್ ಆಗಿದೆ, ಸೊ 10 into 130/100 ಅಂತ ಬರ್ಕೊಳ್ತೀವಿ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದರೆ 25, ಸೊ 5ಅಲ್ಲಿ ಡಿವೈಡ್ ಆಗುತ್ತೆ, 25 ಡಿವೈಡ್ ಆಗುತ್ತೆ. 25 4s 100, 25 5s 125, 4ಗೆ ಕ್ಯಾನ್ಸಲ್ ಅಂದರೆ ಫಸ್ಟ್ ಒನ್ನಲ್ಲಿ ನಿಮಗೆ 5 ಉಳಿಯುತ್ತೆ. ಸೊ 5 ಉಳಿಯುತ್ತೆ. ಸೊ ಅದೇ ರೀತಿ ಇಲ್ಲಿ 0 0 ಕ್ಯಾನ್ಸಲ್ಲು. ಸೊ 2 6 12, 2 5s 10, 6 6, ಸೊ ಇದು 36/5 ಬರುತ್ತೆ ನಿಮಗೆ. ಸೊ 0 0 ಕ್ಯಾನ್ಸಲ್ ಇಲ್ಲಿ ನಿಮಗೆ 10 10 ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸೊ 13 ಉಳಿಯುತ್ತೆ. ಸೊ 5 ಬಂತು, ಇನ್ನೊಂದು 36/5 ಆಗುತ್ತೆ, ಇನ್ನೊಂದು 13 ಆಗುತ್ತೆ. ಸೊ LCM ಮಾಡಬೇಕಾಗುತ್ತೆ, ಯಾಕಂದರೆ ಒಂದು ಫ್ರಾಕ್ಷನ್ ಇದೆ, 2 ಹೋಲ್ ನಂಬರ್ ಇದೆ. ಸೊ 5 ಇದೆ ಅಂದರೆ ಇಲ್ಲಿ 1 ಇದೆ, ಇಲ್ಲೂ 1 ಇದೆ ಅಂತ ಅರ್ಥ. 5ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ 5ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 5s 25, 36 ಆಗೇ ಇರುತ್ತೆ. 13 5s 65. ಸೊ ನಿಮ್ಮ ಆನ್ಸರು 25:36:65 ಆಗಿರುತ್ತೆ. ಸೊ ಇದು ಕೂಡ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದೇ ರೀತಿ ಕ್ವಶನ್ಸನ್ನು ಕೇಳಿರ್ತಾರೆ, ಯಾಕಂದರೆ ಲಾಸ್ಟ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಕ್ವಶನ್ಸನ್ನೇ ನಿಮಗೆ ನಾನು ಇವತ್ತು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ನೀವು ಇದೆಲ್ಲ ಬೆನಿಫಿಟ್ಸನ್ನ ಪಡ್ಕೊಳ್ಬೇಕು ಅಂದರೆ ಸೊ ನಮ್ಮಲ್ಲೇ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಮೊದಲೇ ಹೇಳಿದ ಹಾಗೆ ಆಫ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀವಿ ನಾವು ಆನ್ಲೈನ್ ಕ್ಲಾಸ್ ಮುಖಾಂತರ ನಿಮಗೆ ಸೊ SBI ಕ್ಲರ್ಕ್ನ ಯಾವ ರೀತಿ ನೀವು ಟಾರ್ಗೆಟ್ ಮಾಡ್ಬೋದು ಅಥವಾ ಯಾವ ರೀತಿ SBI ಕ್ಲರ್ಕ್ನ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೋದು ಅಂತ ಸೊ ಆನ್ಲೈನ್ ಕ್ಲಾಸ್ ಮುಖಾಂತರ ನಿಮಗೆ ನಾವು ಅದನ್ನು ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಕ್ಲಾಸಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಯಾಕಂದರೆ ನೀವು SBIಯಲ್ಲಿ ಏನಾದರೂ ಅಥವಾ SBI ಎಕ್ಸಾಮನ್ನು ಅಟ್ಲೀಸ್ಟ್ ಫಸ್ಟ್ ಅಟೆಂಪ್ಟ್ ಆಗಿದ್ದರೂ ಕೂಡ ಅಟೆಂಡ್ ಮಾಡಿ. ಸೊ ನೆಕ್ಸ್ಟ್ ಬರುವಂಥ IBPSಗೆ ನಿಮಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಥವಾ ಒಂದು ನಿಮಗೆ ಮೋಟಿವೇಶನ್ ಆಗಿರುತ್ತೆ. ಯಾಕೆ ಅಂದರೆ ಒಂದು ಎಕ್ಸಾಮಲ್ಲೇ ನೀವು 100% ಸಕ್ಸಸ್ ಆಗ್ತೀರಿ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಕ್ಸಾಮ್ಸ್ ಬರಿಬೇಕಾಗತ್ತೆ. ಸೊ ಎಕ್ಸಾಮ್ಸ್ ಬರೀಲಿಲ್ಲ, ಕೋವಿಡ್ ಇದೆ ಅಂದ್ಕೊಂಡು ನೀವೇನಾದರೂ ರಿಕ್ರೂಟ್ಮೆಂಟ್ ನಡೆಯಲ್ಲ ಅಂದ್ಕೊಳ್ಳುವಂಥ ಭಾವನೆಯಲ್ಲಿದ್ದರೆ ಸೊ ತುಂಬ ಕಷ್ಟ ಆಗುತ್ತೆ ಮುಂದೆ. ಯಾಕಂದರೆ ಸೊ ಕೆಲವ್ರು ಹೇಳ್ಬೋದು ಸೊ ಕೋವಿಡ್ ಇದೆ ಹಾಗಾಗಿಂದ ಎಕ್ಸಾಮ್ ನಡೆಯಲ್ಲ. ಇಲ್ಲ, ಯಾವುದೇ ರಿಕ್ರೂಟ್ಮೆಂಟ್ಗಳು ಕೂಡ ಕ್ಯಾನ್ಸಲ್ ಆಗಲ್ಲ, ಎಲ್ಲ ರಿಕ್ರೂಟ್ಮೆಂಟ್ಗಳು ಕೂಡ ನಡೆಯುತ್ತೆ. ಸೊ ಹಾಗಾಗಿ ಸೊ 1 or 2 months ಡಿಲೇ ಆಗ್ಬೋದು. ಸೊ SBI ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಬರಬೇಕಿತ್ತು, ಸೊ ಸ್ವಲ್ಪ ಡಿಲೇ ಆಗಿದೆ. ಬಟ್ ಎಕ್ಸಾಮ್ ಅಂತೂ ಕಂಡಕ್ಟ್ ಮಾಡ್ತಾರೆ. ಸೊ ರಿಕ್ರೂಟ್ಮೆಂಟು ನಡೆಯುತ್ತೆ. ಸೊ ಹಾಗಾಗಿ ಸೊ ಮುಂಬರುವಂಥ IBPS ಆಗಿರ್ಬೋದು ಪ್ರತಿಯೊಂದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ದಿನ ಏನು ವೇಸ್ಟ್ ಮಾಡಿದಿರೋ ಅದು ಸೆಕೆಂಡ್ರಿ, ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಪ್ರಿಪ್ರೇಷನ್ಸನ್ನು ಸೊ ಅದು ಫ್ರೆಷರ್ಸ್ ಆಗಿದ್ದರೆ ಟೇಬಲ್ಸ್ ಕಲೀರಿ, ಸ್ಕ್ವೇರ್ ಕಲೀರಿ, ಕ್ಯೂಬ್ ಕಲೀರಿ ಅಥವಾ ಆಲ್ಫಾಬೆಟ್ಸ್ ಕಲೀರಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಹ್ಯಾಂಡ್ ಮೂವ್ಮೆಂಟನ್ನು ಸ್ಪೀಡ್ ಮಾಡಿ. ಡೈಲಿ ಟೇಬಲ್ಸ್ ಬರಿತಾ ಹೋಗಿ. ಸೊ ಡೈಲಿ 2 times ಟೇಬಲ್ ಬರೀರಿ, ಸ್ಕ್ವೇರ್ ಕಲೀರಿ, ಕ್ಯೂಬ್ ಕಲೀರಿ. ಸೊ 100% QTಯನ್ನು ನೀವು ವಿತಿನ್ ಮಂತಲ್ಲಿ ಅಥವಾ 30 daysಲ್ಲಿ 25 ಕ್ವಶನ್ಸನ್ನು ಅಟೆಂಡ್ ಮಾಡ್ತೀರಾ. ಸೊ ನಾನು ಬೇಕಾದರೆ ನಿಮಗೆ ಅದನ್ನು ಚಾಲೆಂಜ್ ಮಾಡ್ತೀನಿ. ಸೊ 100% ಮಾಡ್ಬೋದು. ಯಾಕೆ ಅಂದರೆ QT ಅರಿಥ್ಮೆಟಿಕ್ ಎಬಿಲಿಟಿ ಅಂತ ಹೇಳ್ತೀವಿ. ಎಷ್ಟು ಪೇಪರ್ ವರ್ಕ್ ಮಾಡ್ತೀವೋ ಅಷ್ಟು ನಮಗೆ ಈಸಿ ಆಗ್ತಾ ಹೋಗುತ್ತೆ ಅಥವಾ ನಾವು ಸ್ಪೀಡ್ ಆಗ್ತಾ ಹೋಗ್ತೀವಿ. ನಾನು ಅದನ್ನು ಹೇಳೋದು, ಹ್ಯಾಂಡ್ ಮೂವ್ಮೆಂಟನ್ನು ಸ್ಪೀಡ್ ಮಾಡ್ಕೊಳ್ಳಿ. ಸೊ ಹ್ಯಾಂಡ್ ಮೂವ್ಮೆಂಟನ್ನು ಸ್ಪೀಡ್ ಮಾಡ್ಕೊಳ್ಳಿಲ್ಲ ಅಥವಾ ನೀವು ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡಲಿಲ್ಲ ಅಂದರೆ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಈಸಿ ಆಗಲ್ಲ. ಯಾಕೆಂದರೆ ಪ್ರಿಲಿಮ್ಸ್ ಅನ್ನೋ ಎಕ್ಸಾಮು ತುಂಬ ಈಸಿ ಇರುತ್ತೆ, ಯಾವುದೇ ಕಾಂಪ್ಲಿಕೇಟೆಡ್ ಇರಲ್ಲ. ಬಟ್ ಬೇಕಾಗಿರೋದು ಅಂದರೆ ಸ್ಪೀಡ್ ಬೇಕಾಗಿರುತ್ತೆ, ಸಿಕ್ಕಾಪಟ್ಟೆ ಸ್ಪೀಡ್ ಇರಬೇಕಾಗತ್ತೆ. ಬಟ್ ಮೇನ್ಸಿಗಾದರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಸೊ ಫಸ್ಟು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ನಾವು ಮೇನ್ಸಿಗೂ ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಕೋರ್ಸ್ ಸ್ಪೆಷಲೈಸೇಷನ್ನು ಕೂಡ ಕೊಡ್ತಾರೆ. ಸೊ 130 hours ಕ್ಲಾಸ್ ಇರುತ್ತೆ. ಪ್ರತಿಯೊಂದು ಡೌಟ್ಸ್ ಸೆಷನ್ನು ನಿಮಗೆ ಆನ್ಲೈನಲ್ಲಿ ಡೌಟ್ಸ್ ಇದ್ದರೆ ನೀವು ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಲಾಗುತ್ತೆ. ಅದೇ ರೀತಿ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ, ಅಥವಾ 10+ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅಥವಾ ಆಫ್ಲೈನ್ ಎಕ್ಸಾಮ್ ಆಗಿರ್ಬೋದು. ಸೊ ನಿಮಗೆ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಅಥವಾ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪ್ ಇದೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ಡೈಲಿ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಆಲ್ರೆಡಿ ಓಲ್ಡ್ ಸ್ಟೂಡೆಂಟ್ಸಿಗೆ ಗೊತ್ತಿದೆ, ದಿನಕ್ಕೆ ಒಂದು ಸಬ್ಜೆಕ್ಟ್ ಕೂಡ ಅಥವಾ ದಿನಕ್ಕೊಂದು ಸಬ್ಜೆಕ್ಟ್, ಒಂದಿನ
DA ಇರುತ್ತೆ, ಒಂದಿನ ಸಿಂಪ್ಲಿಫಿಕೇಶನ್ ಇರುತ್ತೆ, ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಬಟ್ ಅದನ್ನು ಎಷ್ಟರ ಮಟ್ಟಿಗೆ ನೀವು ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅರಿಥ್ಮೆಟಿಕ್ ಇರುತ್ತೆ, ಡೈಲಿ ಒಂದೊಂದು ಸೆಷನನ್ನು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ, 2 hours ಇರುತ್ತೆ, 30 ಡೇಸಲ್ಲಿ ನಿಮಗೆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ರೀಸನಿಂಗ್, ಇಂಗ್ಲೀಷ್, ಸೊ 100% ನಿಮಗೆ ಪ್ರಿಲಿಮ್ಸಿಗೆ ನಾವು ಪರ್ಫೆಕ್ಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಸೊ ಅದೇ ರೀತಿ ಇರುವಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಸೊ ಯೂಸ್ ಮಾಡ್ಕೊಳ್ಳಿ. ಮೆಟೀರಿಯಲ್ ಸಿಗುತ್ತೆ, ನ್ಯೂಸ್ ಪೇಪರ್ ಸಿಗುತ್ತೆ. ಯಾಕಂದರೆ ಇಂಗ್ಲೀಷಿಗೆ ನೀವು ಪ್ರಿಪೇರ್ ಆಗಬೇಕು ಅಥವಾ ಇಂಗ್ಲೀಷ್ ಸಬ್ಜೆಕ್ಟಿಗೆ ಪ್ರಿಪೇರ್ ಆಗಬೇಕು ಅಂದರೆ ಡೈಲಿ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಓದಿ. ಸೊ ಆ ನ್ಯೂಸ್ ಪೇಪರ್ಗಳು ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪು ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅಥವಾ ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ವಿಡಿಯೋ ಕ್ಲಾಸ್ಗಳಾಗಿರ್ಬೋದು, ಅಥವಾ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯಾಕಂದರೆ ಆಲ್ರೆಡಿ ಓಲ್ಡ್ ಸ್ಟೂಡೆಂಟ್ಸಿಗೆ ಗೊತ್ತಿದೆ, ಡೈಲಿ ಒಂದೊಂದು ಕಾನ್ಸೆಪ್ಟ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ, ಅದನ್ನು ಸಾಲ್ವ್ ಮಾಡ್ತಾರೆ, ಆಮೇಲೆ ಕೀ ಆನ್ಸರ್ ಕಳಿಸ್ತೀವಿ, ಅಥವಾ ಸೊಲ್ಯೂಷನ್ ಇದ್ದರೆ ಡೌಟ್ಸ್ ಇದ್ದರೆ ಕೂಡ ಕ್ಲಾರಿಫೈ ಮಾಡ್ತೀವಿ. ಸೊ ಹಾಗಾಗಿ ಸೊ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರೊವೈಡ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ನೀವು ರೆಡಿ ಇರಿ, 100% ನಿಮ್ಮ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ, ಸೊ ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಿ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆನ್ ಆ್ಯಂಡ್ ಆಲ್.